ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬಂದಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಇಲ್ಲಿನ ವೈದ್ಯರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಈ ಹಿಂದೆಯೂ ದೇವರ ದಯೆಯಿಂದ ವಾಪಸ್ ಬಂದಿದ್ರು. ಈಗಲೂ ಕೂಡ ಅವರು ಪೂಜೆ ಮಾಡೋ ದೇವರು ಅವರನ್ನ ಕಾಪಾಡಬೇಕು. ಭುವನೇಶ್ವರಿ ತಾಯಿಗೆ ಈಗಲೂ ಅವರನ್ನ ಕಾಪಾಡಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾವುಕರಾಗಿ ಹೇಳಿದ್ದಾರೆ. ಮೊನ್ನೆ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು. ಈಗ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡಿದೆ. ಇನ್ನು ಈ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಮ್ಮ ತಾಯಿ ಆರೋಗ್ಯದಲ್ಲಿ ಸುಧಾರಿಸ್ತಾ ಇದೆ. ಡಾಕ್ಟರ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ತಾಯಿ ದೇವರ ದಯೆಯಿಂದ ಕಾಪಾಡಬೇಕು. ಅವರು ನಂಬಿದಂತಹ ದೇವರು ಈಗಲೂ ಕೂಡ ಅವರಿಗೆ ವಾಪಸ್ ಬರೋ ರೀತಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹುಷಾರಿಲ್ದಿರುವಂತಹ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಅವರು ನಂಬಿರುವಂತಹ ದೇವರು ಪುನಃ ಅವರನ್ನ ಮನೆಗೆ ವಾಪಸ್ ಕಳಿಸಿದ್ರು. ಈಗಲೂ ಕೂಡ ಅವರು ಪ್ರತಿನಿತ್ಯ ಪೂಜೆ ಮಾಡುವಂತಹ ದೇವರು, ಅವರು ನಂಬಿರುವಂತಹ ರಾಜರಾಜೇಶ್ವರಿ ತಾಯಿ ಖಂಡಿತ ಅವರನ್ನ ವಾಪಸ್ ಮನೆಗೆ ಕಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಡಾಕ್ಟರ್ಸ್ ಕೂಡ ತುಂಬಾ ಚೆನ್ನಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಭಾವುಕರಾಗಿ ಹೇಳಿದ್ದಾರೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ರು, ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಲ್ಲ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಬಿಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಇರ್ತಾಳೆ, ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆ ಅವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಂದ ಮತ್ತೆ ಪುನಃ ಅವರು ಉತ್ತಮವಾದಂಥ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಆ ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಎ ಸಡನ್ ಮಾಮೂಲಿ ಉಸಿರು ಥರ ತರಲಿಕ್ಕೆ ಹೋಗೋದಿಲ್ಲ. ಅವರೇನು ಹೇಳಿದ್ರು ಅಂದರೆ ಅವ್ರ ಹತ್ರ ಚರ್ಚೆ ಮಾಡಿ ಅಂತಾನೆ. ನಾನು ಕುಮಾರಸ್ವಾಮಿ ಅವರು, ರೇವಣ್ಣವರು, ರಮೇಶ್ ಬಾಲಕೃಷ್ಣ ಅವರು, ನನ್ನಿಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸಂಬಂಧಿಕರು, ಅಭಿಮಾನಿಗಳು
ತುಂಬಿಕೊಂಡಿದ್ದಾರೆ. ನನಗೆ ಇವತ್ತು ಡಯಾಲಿಸಿಸ್ ಆಗಿದೆ. ಅದರಿಂದ ಮನೆಗೆ ಹೋಗಿ ನೀವು ಅಂತ ಹೇಳಿ ಅಡ್ವೈಸ್ ಮಾಡಿದ್ರು, ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ಶಿ ಮೇರೆ ಕವರ್ ಅಷ್ಟೇ. ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೆ. ನಾನು ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತು ಹಾರ್ಟು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಆ ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಎ ಸಡನ್ ಮಾಮೂಲಿ ಉಸಿರು ಥರ ತರಲಿಕ್ಕೆ ಹೋಗೋದಿಲ್ಲ. ಅವರೇನು ಹೇಳಿದ್ರು ಅಂದರೆ ಅವ್ರ ಹತ್ರ ಚರ್ಚೆ ಮಾಡಿ ಅಂತಾನೆ. ನಾನು ಕುಮಾರಸ್ವಾಮಿ ಅವರು, ರೇವಣ್ಣವರು, ರಮೇಶ್ ಬಾಲಕೃಷ್ಣ ಅವರು, ನನ್ನಿಬ್ಬರು ಹೆಣ್ಣು ಮಕ್ಕಳು, ನಮ್ಮ ಸಂಬಂಧಿಕರು, ಅಭಿಮಾನಿಗಳು ತುಂಬಿಕೊಂಡಿದ್ದಾರೆ. ನನಗೆ ಇವತ್ತು ಡಯಾಲಿಸಿಸ್ ಆಗಿದೆ. ಅದರಿಂದ ಮನೆಗೆ ಹೋಗಿ ನೀವು ಅಂತ ಹೇಳಿ ಅಡ್ವೈಸ್ ಮಾಡಿದ್ರು, ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ಶಿ ಮೇರೆ ಕವರ್ ಅಷ್ಟೇ.